ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ನಿಂತಿಲ್ಲ. ಖರ್ಗೆ ಕೋಟೆಯಲ್ಲಿ ಈ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘರ್ಷ ಸಮಿತಿಯ ಫೈಟ್. ಚಿತ್ತಾಪುರದ ಕೆಂಬಾವಿಯಲ್ಲಿ ನವೆಂಬರ್ 4ರಂದು ಆರ್ಎಸ್ಎಸ್ ಪರೇಡ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಿದೆ. ನವೆಂಬರ್ 4ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿದೆ ಆರ್ಎಸ್ಎಸ್ ಪರೇಡ್ಗೆ ಈಗ ಬಿಎಸ್ಎಸ್ ಕೌಂಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ನವೆಂಬರ್ 4ರಂದೇ ನಮಗೂ ಕೂಡ ಪರೇಡ್ಗೆ ಅವಕಾಶ ಕೊಡಿ ಅಂತ ಈಗ ಬಿಎಸ್ಎಸ್ ಹೊಸ ಬೇಡಿಕೆಯನ್ನ ಇಟ್ಟಿರೋದು. ಸಂವಿಧಾನ ಪೀಠಿಕೆ, ಬಾವುಟ, ಲಾಠಿ ಹಿಡಿದು ಪರೇಡ್ ಮಾಡ್ತೀವಿ ಅಂತ. ಆರ್ಎಸ್ಎಸ್ಗೆ ಲಾಠಿ ಹಿಡಿದು ಪರೇಡ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಕೊಡಿ ಅಂತ ಈಗ ಬಿಎಸ್ಎಸ್ ತನ್ನ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. ಡಿಸಿ ಹರ್ಷಲ್ ಬೋಯರ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಶಾಂತಿ ಸಭೆ ವರದಿ ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಮಾಡುತ್ತೆ. ಆ ನಂತರ ತಾಲೂಕು ಆಡಳಿತ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಕೊಡಿ, ನಾವು ಕೂಡ ಪಥಸಂಚಲನ ಮಾಡ್ತೀವಿ. ಕೇವಲ ಅಷ್ಟೇ ಅಲ್ಲ, ಈ ರೀತಿ ಲಾಠಿಯನ್ನ ಹಿಡಿದು ಸಂವಿಧಾನ ಪೀಠಿಕೆಯನ್ನ ಹಿಡಿದು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಎಸ್ಎಸ್ ಕೂಡ ಮನವಿಯನ್ನ ಮಾಡಿದೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ. ಒಂದು ವರದಿಯನ್ನ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಇವತ್ತು ಸಬ್ಮಿಟ್ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಕೂಡ ತಿಳಿಸಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರು ಕೂಡ ತಿಳಿಸಿದ್ದೇವೆ. ಯಾಕಂತ ಹೇಳಿದ್ರೆ 4/11/2025 ಕೆಂಬಾಯಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನ ಕೆಂಬಾಯಿ ಪಟ್ಟಣದ ಮಹಾನಾಯಕ ವೃತ್ತದಲ್ಲಿ ಕೆಂಬಾಯಿ ನಗರದ ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಇವತ್ತಿನ ದಿನ ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನ ಕೈ ಬಂದಿದ್ದೇವೆ. ಏನಂತೇಳಿದರೆ 4/11/2025 RSS ಅಂತಕ್ಕಂಥ ಒಂದು ನೋಂದಣಿ ಇಲ್ಲದ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲು ಹಿಡಿದುಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ ಕೆಂಬಾಯಿ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ನಿಂತಿಲ್ಲ. ಖರ್ಗೆ ಕೋಟೆಯಲ್ಲಿ ಈ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘರ್ಷ ಸಮಿತಿಯ ಫೈಟ್. ಚಿತ್ತಾಪುರದ ಕೆಂಬಾವಿಯಲ್ಲಿ ನವೆಂಬರ್ 4ರಂದು ಆರ್ಎಸ್ಎಸ್ ಪರೇಡ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಿದೆ. ನವೆಂಬರ್ 4ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿದೆ ಆರ್ಎಸ್ಎಸ್ ಪರೇಡ್ಗೆ ಈಗ ಬಿಎಸ್ಎಸ್ ಕೌಂಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ನವೆಂಬರ್ 4ರಂದೇ ನಮಗೂ ಕೂಡ ಪರೇಡ್ಗೆ ಅವಕಾಶ ಕೊಡಿ ಅಂತ ಈಗ ಬಿಎಸ್ಎಸ್ ಹೊಸ ಬೇಡಿಕೆಯನ್ನ ಇಟ್ಟಿರೋದು. ಸಂವಿಧಾನ ಪೀಠಿಕೆ, ಬಾವುಟ, ಲಾಠಿ ಹಿಡಿದು ಪರೇಡ್ ಮಾಡ್ತೀವಿ ಅಂತ. ಆರ್ಎಸ್ಎಸ್ಗೆ ಲಾಠಿ ಹಿಡಿದು ಪರೇಡ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಕೊಡಿ ಅಂತ ಈಗ ಬಿಎಸ್ಎಸ್ ತನ್ನ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. ಡಿಸಿ ಹರ್ಷಲ್ ಬೋಯರ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಶಾಂತಿ ಸಭೆ ವರದಿ ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಮಾಡುತ್ತೆ. ಆ ನಂತರ ತಾಲೂಕು ಆಡಳಿತ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಕೊಡಿ, ನಾವು ಕೂಡ ಪಥಸಂಚಲನ ಮಾಡ್ತೀವಿ. ಕೇವಲ ಅಷ್ಟೇ ಅಲ್ಲ, ಈ ರೀತಿ ಲಾಠಿಯನ್ನ ಹಿಡಿದು ಸಂವಿಧಾನ ಪೀಠಿಕೆಯನ್ನ ಹಿಡಿದು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಎಸ್ಎಸ್ ಕೂಡ ಮನವಿಯನ್ನ ಮಾಡಿದೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ. ಒಂದು ವರದಿಯನ್ನ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಇವತ್ತು ಸಬ್ಮಿಟ್ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಕೂಡ ತಿಳಿಸಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರು ಕೂಡ ತಿಳಿಸಿದ್ದೇವೆ. ಯಾಕಂತ ಹೇಳಿದ್ರೆ 4/11/2025 ಕೆಂಬಾಯಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನ ಕೆಂಬಾಯಿ ಪಟ್ಟಣದ ಮಹಾನಾಯಕ ವೃತ್ತದಲ್ಲಿ ಕೆಂಬಾಯಿ ನಗರದ ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಇವತ್ತಿನ ದಿನ ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನ ಕೈ ಬಂದಿದ್ದೇವೆ. ಏನಂತೇಳಿದರೆ 4/11/2025 RSS ಅಂತಕ್ಕಂಥ ಒಂದು ನೋಂದಣಿ ಇಲ್ಲದ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲು ಹಿಡಿದುಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ನಿಂತಿಲ್ಲ. ಖರ್ಗೆ ಕೋಟೆಯಲ್ಲಿ ಈ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘರ್ಷ ಸಮಿತಿಯ ಫೈಟ್. ಚಿತ್ತಾಪುರದ ಕೆಂಬಾವಿಯಲ್ಲಿ ನವೆಂಬರ್ 4ರಂದು ಆರ್ಎಸ್ಎಸ್ ಪರೇಡ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಿದೆ. ನವೆಂಬರ್ 4ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿದೆ
RSS ಪರೇಡ್ಗೆ ಈಗ BSS ಕೌಂಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ನವೆಂಬರ್ 4ರಂದೇ ನಮಗೂ ಕೂಡ ಪರೇಡ್ಗೆ ಅವಕಾಶ ಕೊಡಿ ಅಂತ ಈಗ BSS ಹೊಸ ಬೇಡಿಕೆಯನ್ನ ಇಟ್ಟಿರೋದು. ಸಂವಿಧಾನ ಪೀಠಿಕೆ ಬಾವುಟ ಲಾಠಿ ಹಿಡಿದು ಪರೇಡ್ ಮಾಡ್ತೀವಿ ಅಂತ. RSSಗೆ ಲಾಠಿ ಹಿಡಿದು ಪರೇಡ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಕೊಡಿ ಅಂತ ಈಗ DSS ತನ್ನ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. DC ಹರ್ಷಲ್ ಬೋಯರ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಶಾಂತಿ ಸಭೆ ವರದಿ ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಮಾಡುತ್ತೆ. ಆ ನಂತರ ತಾಲೂಕು ಆಡಳಿತ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಒಂದು ಕಡೆಯಲ್ಲಿ RSS ಪಥಸಂಚಲನವನ್ನ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಕೊಡಿ, ನಾವು ಕೂಡ ಪಥಸಂಚಲನ ಮಾಡ್ತೀವಿ. ಕೇವಲ ಅಷ್ಟೇ ಅಲ್ಲ, ಈ ರೀತಿ ಲಾಠಿಯನ್ನ ಹಿಡಿದು ಸಂವಿಧಾನ ಪೀಠಿಕೆಯನ್ನ ಹಿಡಿದು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ DSS ಕೂಡ ಮನವಿಯನ್ನ ಮಾಡಿದೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ. ಒಂದು ವರದಿಯನ್ನ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಇವತ್ತು ಸಬ್ಮಿಟ್ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಕೂಡ ತಿಳಿಸಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರು ಕೂಡ ತಿಳಿಸಿದ್ದೇವೆ. ಯಾಕಂತ ಹೇಳಿದ್ರೆ 4/11/2025 ಕೆಂಬಾಯಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನ ಕೆಂಬಾಯಿ ಪಟ್ಟಣದ ಮಹಾನಾಯಕ ವೃತ್ತದಲ್ಲಿ ಕೆಂಬಾಯಿ ನಗರದ ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಇವತ್ತಿನ ದಿನ ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನ ಕೈ ಬಂದಿದ್ದೇವೆ. ಏನಂತೇಳಿದರೆ 4/11/2025 RSS ಅಂತಕ್ಕಂಥ ಒಂದು ನೋಂದಣಿ ಇಲ್ಲದ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲು ಹಿಡಿದುಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ ಕೆಂಬಾಯಿ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ನಿಂತಿಲ್ಲ. ಖರ್ಗೆ ಕೋಟೆಯಲ್ಲಿ ಈ ಪರೇಡ್ ಪರ್ಮಿಷನ್ ಸಮರ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಕೆಂಬಾವಿಯಲ್ಲಿ RSS ವರ್ಸಸ್ ದಲಿತ ಸಂಘರ್ಷ ಸಮಿತಿಯ ಫೈಟ್. ಚಿತ್ತಾಪುರದ ಕೆಂಬಾವಿಯಲ್ಲಿ ನವೆಂಬರ್ 4ರಂದು RSS ಪರೇಡ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಿದೆ. ನವೆಂಬರ್ 4ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿದೆ RSS ಪರೇಡ್ಗೆ ಈಗ BSS ಕೌಂಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ನವೆಂಬರ್ 4ರಂದೇ ನಮಗೂ ಕೂಡ ಪರೇಡ್ಗೆ ಅವಕಾಶ ಕೊಡಿ ಅಂತ ಈಗ BSS ಹೊಸ ಬೇಡಿಕೆಯನ್ನ ಇಟ್ಟಿರೋದು. ಸಂವಿಧಾನ ಪೀಠಿಕೆ ಬಾವುಟ ಲಾಠಿ ಹಿಡಿದು ಪರೇಡ್ ಮಾಡ್ತೀವಿ ಅಂತ. RSSಗೆ ಲಾಠಿ ಹಿಡಿದು ಪರೇಡ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಕೊಡಿ ಅಂತ ಈಗ DSS ತನ್ನ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. DC ಹರ್ಷಲ್ ಬೋಯರ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಶಾಂತಿ ಸಭೆ ವರದಿ ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಮಾಡುತ್ತೆ. ಆ ನಂತರ ತಾಲೂಕು ಆಡಳಿತ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಒಂದು ಕಡೆಯಲ್ಲಿ RSS ಪಥಸಂಚಲನವನ್ನ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಕೊಡಿ, ನಾವು ಕೂಡ ಪಥಸಂಚಲನ ಮಾಡ್ತೀವಿ. ಕೇವಲ ಅಷ್ಟೇ ಅಲ್ಲ, ಈ ರೀತಿ ಲಾಠಿಯನ್ನ ಹಿಡಿದು ಸಂವಿಧಾನ ಪೀಠಿಕೆಯನ್ನ ಹಿಡಿದು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ DSS ಕೂಡ ಮನವಿಯನ್ನ ಮಾಡಿದೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ. ಒಂದು ವರದಿಯನ್ನ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಇವತ್ತು ಸಬ್ಮಿಟ್ ಮಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಕೂಡ ತಿಳಿಸಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರು ಕೂಡ ತಿಳಿಸಿದ್ದೇವೆ. ಯಾಕಂತ ಹೇಳಿದ್ರೆ 4/11/2025 ಕೆಂಬಾಯಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನ ಕೆಂಬಾಯಿ ಪಟ್ಟಣದ ಮಹಾನಾಯಕ ವೃತ್ತದಲ್ಲಿ ಕೆಂಬಾಯಿ ನಗರದ ಎಲ್ಲ ಸಾಮೂಹಿಕ ಸಂಘಟನೆಗಳು ಸೇರಿ ಇವತ್ತಿನ ದಿನ ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನ ಕೈ ಬಂದಿದ್ದೇವೆ. ಏನಂತೇಳಿದರೆ 4/11/2025 RSS ಅಂತಕ್ಕಂಥ ಒಂದು ನೋಂದಣಿ ಇಲ್ಲದ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲು ಹಿಡಿದುಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ